ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕವಿತಾ ಕಿರಣ ಲೋಕ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಬಿಸಿ ಬಿಸಿಯಾದಂಥ ಮಸೊಪ್ಪು ಸಾರನ್ನ ಹೇಗೆ ಮಾಡೋದು ಅಂತ ನಾನಿವತ್ತು ಈ ರೆಸಿಪಿಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ಅಡುಗೆ ಕಲಿತಾ ಇದ್ದಾರೋ ಅವ್ರಿಗೆ ಈ ವಿಡಿಯೋ ಯೂಸ್ ಆಗಲಿ ಅಂತ ಮಾಡ್ತಿರೋದು. ಯಾಕಂದರೆ ಸಾಧಾರಣವಾಗಿ ಮಸೊಪ್ಪನ್ನ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ. ಹೊಸ್ದಾಗಿ ಯಾರೆಲ್ಲ ಅಡುಗೆ ಕಲಿತಾ ಇದ್ದಾರೆ ಅವ್ರಿಗೆ ಇದು ಉಪಯುಕ್ತವಾಗಲಿ ಅಂತ ಮಾಡ್ತಿರೋದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಮೊದಲನೇದಾಗಿ ಇಲ್ಲಿ ಮಸೊಪ್ಪು ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರ್ಗೆ ನೀರು ಇಟ್ಕೊಂಡು ಆ ಕುಕ್ಕರಲ್ಲಿರೋ ನೀರು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಾದಮೇಲೆ ನಾನಿಲ್ಲಿ 1 ಕಪ್ಪಷ್ಟು ತೊಗರಿಬೇಳೆನ ಈ ಥರ ತೊಳೆದು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗೆ ತೊಳೆದು 2 ರಿಂದ 3 ಸಲ ಕಾಳನ್ನ ತೊಳೆದು ಹಾಕ್ಕೊಬೇಕು. ಇವಾಗ ನಾನು 1 ಕಟ್ಟಷ್ಟು ನಾನಿಲ್ಲಿ ಮಸೊಪ್ಪನ್ನ ನಾನಿಲ್ಲಿ ತೊಳ್ಕೊಂಡು ಅದನ್ನು ಕೂಡ ಈ ಥರ ಬೇಯಕ್ಕೆ ಹಾಕ್ಕೊತಿದ್ದೀನಿ. ಇದು 1 ಕಟ್ಟಿದೆ, ಎಲ್ಲ ಥರ ಮಿಕ್ಸ್ ಸೊಪ್ಪಿದೆ. ಆ ಥರ ಮಿಕ್ಸ್ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಲ್ಲನೂ ನೀಟಾಗಿ 2 ರಿಂದ 3 ಸತಿ ಚೆನ್ನಾಗಿ ಸೊಪ್ಪನ್ನ ತೊಳ್ಕೊಂಡು ನಾನಿಲ್ಲಿ ಅದನ್ನು ಕೂಡ ಬೇಯಕ್ಕೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 2 ಟೊಮೊಟೊ ಮತ್ತು 2 ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, 5 ರಿಂದ 6 ಎಸಳಷ್ಟು ಬೆಳ್ಳುಳ್ಳಿನ ಇಲ್ಲಿ ಎಲ್ಲನೂ ಈ ಥರ ಕಟ್ ಮಾಡಿಕೊಂಡು, ನೋಡಿ ಹಸಿಮೆಣಸಿನ್ಕಾಯಿ ಜಸ್ಟ್ 3 ತೊಗೊಂಡಿದ್ದೀನಿ. ನಿಮ್ಗೆ ಹಸಿಮೆಣಸಿನ್ಕಾಯಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಅಂತೀರೋ ಅವರು ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ಇಲ್ಲಿ ಇಷ್ಟೂ ನಾನಿಲ್ಲಿ ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, 2 ಈರುಳ್ಳಿ, 2 ಟೊಮೊಟೊ ಮತ್ತು 3 ಹಸಿಮೆಣಸಿನ್ಕಾಯಿ, 5 ರಿಂದ 6 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಬೇಯಲಿ. ಅದಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ರೂ ಸಾಕು ಕುಕ್ಕಿಂಗ್ ಆಯಿಲ್ನ ಇಲ್ಲಿ ಹಾಕ್ಕೊಂಡು ಇವಾಗ ಲಿಡ್ಡ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಕೂಗಿಸಿದ್ರೇ ಸಾಕು. ಜಾಸ್ತಿ ಕೂಗಿಸ್ಬಾರ್ದು, ಯಾಕಂದರೆ ಬೇಳೆ ಎಲ್ಲ ಕಲಸೋಗ್ಬಿಡುತ್ತೆ, ನೆಂಚಕ್ಕೆ ಸಿಗಲ್ಲ ಏನೂ. ನೋಡಿ, ಇಷ್ಟು ಬೆಂದರೆ ಸಾಕು. ಇದನ್ನು ನಾನಿವಾಗ ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಏನು ಬೇಯಾಕಿದೆ ಅದನ್ನು ಸಪ್ರೇಟಾಗಿ ಎತ್ಕೊತಾ ಇದ್ದೀನಿ. ಈ ಥರ ಸಪ್ರೇಟಾಗಿ ಎತ್ಕೊಂಡು ಸೊಪ್ಪನ್ನು ಕೂಡ ಈ ಥರ ಸಪ್ರೇಟಾಗಿ ಎತ್ಕೊಂಡು ಎರಡನ್ನೂ ಕೂಡ ನೋಡಿ ಬೇಳೆನ ಸ್ವಲ್ಪ ರುಬ್ಕೊಂಡ್ರೆ ಸಾಕು. ಇದನ್ನೆಲ್ಲನೇ ಬೇಳೆ ಯಾಕಂದರೆ ಊಟಕ್ಕೆ ತಿನ್ನೋದಕ್ಕೆ ಸಿಗಬೇಕು, ಹಾಗಾಗಿ ಫುಲ್ಲು ನಾನು ಬೇಳೆನ ಇಲ್ಲಿ ನುಣ್ಣಗೆ ಮಾಡ್ತಿಲ್ಲ, ಸ್ವಲ್ಪನೇ ಬೇಳೆನ ಹಾಕ್ಕೊಂಡು ನುಣ್ಣಗೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಷ್ಟೂ ಹಾಕ್ಕೊಂಡು ನಾವು ಬೇಯಕ್ಕೆ ಹಾಕಿದ್ವಲ್ಲ ಅಷ್ಟೂ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು 3 ಇಂಚಷ್ಟು ನಾನು ಇಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಮೊದಲು ನುಣ್ಣಗೆ ರುಬ್ಕೊಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಸೊಪ್ಪು ಎಲ್ಲ ಫಸ್ಟೇ ರುಬ್ಕೊಂಡ್ಬಿಟ್ರೆ ಇಲ್ಲಿ ಮಸೊಪ್ಪು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇಷ್ಟನ್ನ ಬೇಗನೆ ನಾನು ರುಬ್ಕೊಂಡು ಅದಾದಮೇಲೆ ನಾನು ಸೊಪ್ಪನ್ನ ಹಾಕ್ಕೊಂಡು ಜಸ್ಟ್ ಒಂದು ರೌಂಡ ರುಬ್ಬಿದ್ರೆ ಸಾಕು. ತೀರ್ಮಾನ ಇದು ಫುಲ್ಲು ನುಣ್ಣಗಾಗಬಾರ್ದು. ಈ ಥರ ಇಷ್ಟು ತರ್ತರಿಯಾಗಿ ರುಬ್ಕೋಬೇಕು. ಇನ್ನೂ ಸ್ವಲ್ಪ ದಪ್ಪ ಥರನೇ ರುಬ್ಕೋಬೇಕು. ನೋಡಿ, ಇವಾಗ ಇದು ಬೇಯಿಸಿರುವಂಥ ನೀರನ್ನೆಲ್ಲ ಈ ಥರ ಉಯ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೋಡಿ, ಅದಕ್ಕೆ ನಾವು ಮಸೊಪ್ಪನ್ನ ರುಬ್ಕೋಬೇಕಾಗುತ್ತೆ. ನೋಡಿ, ಸೊಪ್ಪನ್ನೆಲ್ಲ ಈ ರೀತಿ ರುಬ್ಕೊಂಡು ದಪ್ಪ ಥರ. ಇವಾಗ ಅದೇ ಕುಕ್ಕರ್ಗೆ ನಾನಿಲ್ಲಿ ನೋಡಿ, ಅದೇ ಕುಕ್ಕರ್ಗೆ ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಮಸೊಪ್ಪಿಗೆ ಸ್ವಲ್ಪ ಆಯಿಲ್ ಇಲ್ಲ ಅಂದರೂ ನಡೆಯುತ್ತೆ, ಅಥವಾ ಒಗ್ಗರಣೆ ಹಾಕಲಿಲ್ಲ ಅಂದ್ರೂ ಕೂಡ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ನಾವೆಲ್ಲ ಜಾಸ್ತಿ ಸ್ವಲ್ಪ ಒಗ್ಗರಣೆಗೆ ಅಡಿಟ್ ಆಗೋದ್ರಿಂದ ನಾವು ಇದನ್ನು ಹಾಕೋಬೇಕಾಗುತ್ತೆ. ನೋಡಿ, ಇವಾಗ 2 ರಿಂದ 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡ್ದಾದ್ಮೇಲೆ ನಾನಿಲ್ಲಿ 1 ಈರುಳ್ಳಿನ ನಾನಿಲ್ಲಿ ಈ ಥರ ಸ್ಲೈಡಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೋಡಿ, ಇಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿವಾಗ ನೋಡಿ ಈರುಳ್ಳಿಲಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಅವಾಗಲೇ ಸಾಂಬಾರು ಟೇಸ್ಟ್ ಆಗಿರೋದು. ಇವಾಗ ನಾವು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾದ್ಮೇಲೆ ನಾನಿಲ್ಲಿ ಎಲ್ಲನೂ ಕೂಡ ಒಂದು ಒಳ್ಳೆ ಮಿಕ್ಸ್ ಕೊಡ್ತಿದ್ದೀನಿ. ಈರುಳ್ಳಿ ನೋಡಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ನಾನಿಲ್ಲಿ ಈ ಥರ ಫ್ರೈ ಮಾಡ್ಕೊತಿದ್ದೀನಿ. ನೀವು ಸಾಂಬಾರಿಗೆ ಕಲ್ಲುಪ್ಪನ್ನ ಹಾಕಿ, ಕಲ್ಲುಪ್ಪು ಹಾಕೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು ಮತ್ತು ರುಚಿನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ರುಬ್ಬಿಟ್ಕೊಂಡಿರೋವಂಥ ಇದನ್ನು ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಜಸ್ಟ್ ಒಂದು 5 ಮಿನಿಟ್ to 6 ಮಿನಿಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದೇನು ಕೂಗ್ಸೋದೇನು ಬೇಡ, ಯಾಕಂದರೆ ಬೇಳೆ ಆಲ್ರೆಡಿ ನಾವೆಲ್ಲ ಬೇಯಿಸ್ಕೊಂಡಿರೋದ್ರಿಂದ ಎಲ್ಲ ಚೆನ್ನಾಗಿ ಬೆಂದಿದೆ. ಜಸ್ಟ್ ಒಗ್ಗರಣೆ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ನಾನು ಇದನ್ನು ಎಲ್ಲ ಬೆಂದಾದಮೇಲೆ ನಾನಿವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಫೈನಾಗೆ ಮಸೊಪ್ಪು ರೆಡಿಯಾಗಿದೆ. ಇದನ್ನು ಮುದ್ದೆ ಜೊತೆಗೆ ಮತ್ತು ರೈಸ್ ಜೊತೆಗೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ತುಂಬ ಈಸಿ ಮಾಡೋದು ಕೂಡ. ಜಸ್ಟ್ ಒಂದು 10 ಮಿನಿಟ್ಸಲ್ಲೆಲ್ಲ ಮಸೊಪ್ಪು ರೆಡಿಯಾಗುತ್ತೆ. ನೋಡಿ, ಈ ಥರ ಇನ್ನೊಂದು ಥರನೂ ಮಾಡ್ಬೋದು, ಮಸ್ತಿ ಕೂಡ ಮಾಡ್ತಾರೆ. ಆ ರೆಸಿಪಿನೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಸ್ತಿ ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ
ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.